ಸೊ ಅಲ್ಲಪ್ಪುವ ಅಂತ ಒಂದು ಸಿಟಿ, ಆ ಸಿಟಿ ಹತ್ರ ಹೋಗ್ತಾ ಇದ್ದೀವಿ. ಇನ್ನು 3 hours ಇದೆ ನಮ್ಮದು ಡೆಸ್ಟಿನೇಷನು. 148 ಕಿಲೋಮೀಟರ್ಸ್ ಅವೇ. ಟೈಮ್ ಈಗ 10:14 PM. ಹೋಗ್ತಾ ಇದ್ದೀವಿ. ಆ ಕೊಚ್ಚಿನ್ ಆದಮೇಲಿಂದ ಒಂದು ಸ್ವಲ್ಪ ರೋಡು ಓಕೆ ಬಟ್ ಈ ಥರ ಇಲ್ಲ ರೋಡು. ಫುಲ್ಲು ಮಿಡ್ಲಲ್ಲಿ ಕನ್ಸ್ಟ್ರಕ್ಷನ್ ನಡೀತಾನೇ ಇದೆ ಇನ್ನು. ಇರೋದಕ್ಕೆ ತುಂಬ ಸ್ಲೋ. ಇವಾಗ ಒಂದು ಸ್ವಲ್ಪ ಫ್ರೀ ಸಿಕ್ಕಿರೋದು, ಅದಕ್ಕೆ ಕ್ಯಾಮ್ರಾ ಆನ್ ಮಾಡಿದ್ದು. ಸೆಂಟ್ರಲ್ ಬೇರೆ ಮಳೆ ಬಂತು. ಇದನ್ನು ಏನೋ ಅಪ್ಡೇಟ್ ಮಾಡ್ತಾರೆ. ಸಮಯ 10:42. Now 133 kilometers to go. 2 hours 47 minutes to take. ಕೇರಳ ರೋಡು ಅಷ್ಟು ಜಲ್ದಿ ಸಾಗಲ್ಲ. You should plan accordingly. ಇನ್ನು ಬೋರ್ಡು ಇಲ್ಲ, ಅದಕ್ಕೆ ಹೆಂಗೆ ಓಡಿಸ್ತಾನೆ ನೋಡಿ ಸರ್. ಮನಸ್ಸಲ್ಲಾಯು ಯಾವುದೋ ಟೆಂಪ್ರರಿ ನಂಬರ್ ಐತೆ, ಅದನ್ನೇ ಹಾಕ್ಕೊಂಡು ಬಾರಿಸ್ತವ್ರೆ ಬಾಸ್. ರಾತ್ರಿ ಕತ್ಲೆ ಆಯ್ತಲ್ಲ, ಕತ್ಲೆ ಆದಂಗೆ ಒಂದು ಸ್ವಲ್ಪ ಜನ ಕಡಿಮೆ ಆದರು, ಹಂಗಾಗಿ ನಾವು ಆರಾಮಾಗಿ ಹೋಗ್ತಾ ಇದ್ದೀವಿ. ಇಲ್ಲ ಅಂದರೆ ಈ ಸ್ಟ್ರೆಚ್ನ ಕ್ರಾಸ್ ಮಾಡೋದೇ ಕಷ್ಟ, ತುಂಬ ಕಷ್ಟ ಗುರು. ಕೇರಳ ರೋಡು ಅಟ್ಲೀಸ್ಟ್ ತಮಿಳ್ನಾಡು ರೋಡು ಸೂಪರು. ಹೋಗೋವಾಗ ಕನ್ಯಾಕುಮಾರಿ, ರಾಮೇಶ್ವರಮ್ಮು, ಸೇಲಮ್ಮು, ಬೆಂಗಳೂರು ಆ ರೋಡ್ ಮಾತ್ರ ಸೂಪರ್ ಆಗಿದೆ. ಎಲ್ಲಿ ತಂದಿಟ್ಟವನು XUV 700 ಒಳ್ಳೆ ಗಾಡಿ. ಈ ಸ್ಟ್ರೆಚ್ಚು ಬೆಳಗ್ಗೆ ಕವರ್ ಮಾಡಬೇಕು ಅಂತ ಇತ್ತು ನನಗೆ ಆಸೆ. ಯಾಕೆಂದರೆ ಇಲ್ಲಿ ರೈಟ್ ಸೈಡಲ್ಲಿ ಫುಲ್ಲು ಸಮುದ್ರ ಐತೆ. ಇದು ಮ್ಯಾಪಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ರೈಟ್ ಸೈಡ್ ಫುಲ್ ಸಮುದ್ರ, ಲೆಫ್ಟ್ ಸೈಡು ಫುಲ್, ನಾನು ಹೇಳೋದ್ನಲ್ಲ ರೈಟ್ ಸೈಡು ಫುಲ್ಲು ಸಮುದ್ರ. ಈ ಕಡೆಯಿಂದ ಯಾವುದೋ ನದಿ ಬಂದು ಸಮುದ್ರಕ್ಕೆ ಸೇರ್ತಾ ಇರೋದು. ಇದು ಖತರ್ನಾಕಾಗಿದೆ. ಬೆಳಗ್ಗೆ ನೋಡಿದರೆ ನಿಮಗೆ ಫೀಲ್ ಆಗೋದು ಇದ್ರ ಆಳ ಹೆವಿ ಇದೆ. ನಮ್ಮ ನಾರ್ಮಲ್ ಹೊಳೆ ಥರ ಅಲ್ಲ. ನಮ್ಮ ನಾರ್ಮಲ್ ಹೊಳೆಯಲ್ಲಿ ಇಷ್ಟೊಂದು ಆಳ ಇರಲ್ಲ. ಇದು ಏನಿಲ್ಲ ಅಂದರೆ 60 ಫೀಟ್ 70 ಫೀಟ್ ಆ ಥರ ಆಳ ಇರ್ತದೆ. ತುಂಬ ಕಷ್ಟ. ಒಂದು ಈಜು ಪಾಜು ಹೊಡೆದ್ರೆ ಅಷ್ಟೇ. ಶಿವ ಅರ್ಪಣಮಸ್ತು. ಟೈಮ್ ಇವಾಗ 11:28. 91 kilometers to go. 1 hour 55 minutes ETA.
ಈ ರೋಡಲ್ಲಿ ರಾತ್ರಿ ಏನು ಬೋರ್ ಆಗಲ್ಲ, ಯಾರಾದರೂ ಒಬ್ಬರು ಸಿಗ್ತಾನೇ ಇದ್ದಾರೆ. ನಾನು ರಾತ್ರಿ ಒಂದು 9 ಗಂಟೆ ಮೇಲೆ ಟ್ರಾಫಿಕ್ ಸಿಗಲ್ಲ, ಆರಾಮಾಗಿ ಹೋಗ್ಬೋದು ಅಂತ ಅಂದ್ಕೊಂಡ್ರೆ ರಾತ್ರಿ 11:30ವರೆಗೂ ಟ್ರಾಫಿಕ್ ಇದೆ ಇಲ್ಲಿ. ಅಲ್ಲಲ್ಲಿ ಸಣ್ಣ ಸಣ್ಣ ಜಾಮ್ಗಳು. ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಪಕ್ಕಕ್ಕೆ. ಇದೆಲ್ಲ ಸಿಂಗಲ್ ಲೇನು. ಎಲ್ಲ ರೋಡ್ ರೆಡಿ ಆದಮೇಲೆ ಮತ್ತೆ ಇನ್ನೂ ಟ್ರಾಫಿಕ್ ಜಾಸ್ತಿ ಆಗಿರುತ್ತೆ. ಮತ್ತು ಇನ್ನೂ ಅಗಲ ಮಾಡೋಕ್ಕೆ ಮತ್ತೆ ಅಗೀತಾ ಇರ್ತಾರೆ. ಯಾವಾಗ ಬಂದರೂ ಇಷ್ಟೇ. ಏನು ರೆಡಿಯಾಗಿ 1 ತಿಂಗಳು 2 ತಿಂಗಳಲ್ಲಿ ಬಂದು ಓಡಾಡ್ಕೊಂಡು ಹೋಗ್ಬೇಕಷ್ಟೆ. ಆವಾಗಲೇ ರೆಡಿಯಾಗಿರೋ ರೋಡನ್ನ ನೋಡ್ಬೋದು. ಅದಾದಮೇಲೆ ಮತ್ತೆ ಒಂದು 3-4 ತಿಂಗಳು 6 ತಿಂಗಳಿಗೆ ಮತ್ತೆ ಇನ್ನೇನೋ ಒಂದು ಪ್ರಾಜೆಕ್ಟ್ ಎತ್ಕೊತಾರೆ. ಮತ್ತೆ ಭೂಮಿ ಅಗೆದು ನಮಗೆ ಒಂದೇ ಒಂದು ಸಿಂಗಲ್ ಲೇನ್ ಮಾಡಿ ಓಡಾಡ್ಕೊಳ್ರಿ ಮಕ್ಕಳ ಅಂತ ಬಿಡ್ತಾರೆ. ಲೆಫ್ಟಿಗೆ ಹೋದರೆ ಇಲ್ಲಿ ಕೊಡಲ್ಲ. ಕೇರಳದಲ್ಲಿ ಲೆಫ್ಟಿಂದ ಓವರ್ಟೇಕ್ ಮಾಡೋಕ್ಕೆ ಭಾರಿ ಕಷ್ಟ. ಮಾಡಬಾರ್ದು ಕೂಡ. ರೈಟಲ್ಲಿ ಹೋದರೆ ಒಂದು ಸ್ವಲ್ಪ ಅವರ ಜಾಗ ಕೊಡ್ತಾರೆ. ಆದರೂ ಒಬ್ಬೊಬ್ಬರು ನೀವು ರೈಟಿಗೆ ಹೋದ್ರೆ ರೈಟಿಗೆ ಎಳಿತಾರೆ, ಲೆಫ್ಟಿಗೆ ಹೋದರೆ ಲೆಫ್ಟೇ ಎಳಿತಾರೆ. ಅದು ಒಂದಿದೆ, ಕೇರ್ಫುಲ್ಲಾಗಿ ಓಡಾಡಬೇಕು. ಇದು ಯಾವುದೋ ಒಂದು ದೊಡ್ಡ ಸಿಟಿ ಥರ ಕಾಣ್ತಾ ಇದೆ. ಹೆಸರು ನೋಡೋಣ ಅಂದರೆ ಯಾವುದೋ ಬೋರ್ಡ್ ಇಲ್ಲ. ಬಟ್ ದಿಸ್ ಈಸ್ ಆಲ್ಸೋ ಒನ್ ಬಿಗ್ ಸಿಟಿ. ಲುಕ್ಸ್ ಲೈಕ್ ಕೋಡಿಯಿಲ್ ರೆಸಿಡೆನ್ಸಿ. ನನಗೇನೋ ಇಲ್ಲೇ ರೂಮ್ ತಗೊಂಡು ಸುಮ್ಮನೆ ಮಲ್ಕೊಂಬಿಡೋಣ ಅನಿಸುತ್ತೆ. ನೋಡೋಣ. I have still some energy left. ನೋಡೋಣ, ಏನಾದರೂ ಅಷ್ಟೊಂದು ಸುಸ್ತು ಅನಿಸ್ತು ಅಂದರೆ ಎಲ್ಲಾದರೂ ರೂಮ್ ಮಾಡಿ ಪಾಚ್ಕೊಳ್ಳೋದೆ. ಎಲ್ಲಿವರೆಗೂ ಓಡುತ್ತೆ ನೋಡೋಣ. ಪೆಟ್ರೋಲ್ ಒಂದು ಹಾಕ್ಸ್ಬೇಕು. ಬರೀ 3 ಪಾಯಿಂಟ್ ತೋರಿಸ್ತೈತೆ. ನೋಡ್ತೀನಿ ನೆಕ್ಸ್ಟ್ ಎಲ್ಲಾದರೂ ಪೆಟ್ರೋಲ್ ಬಂಕ್ ಬಂತು ಅಂದರೆ ಪಕ್ಕ ಹಾಕಿಸ್ತೀನಿ. ಐ ಕೆನಾಟ್ ಸ್ಕಿಪ್ ಬಿಕಾಸ್ ಐ ಹ್ಯಾವ್ 87 ಕಿಲೋಮೀಟರ್ ಟು ಗೋ. ನಮ್ಮದು 3 ಪಾಯಿಂಟ್ ಅಂದರೆ ಒಂದು 60 ಕಿಲೋಮೀಟ್ರ್ ಹೋಗುತ್ತೆ. ಅದಕ್ಕಿಂತ ಜಾಸ್ತಿ ಹೋಗಲ್ಲ. ಅಷ್ಟರೊಳಗೆ ನಾನು ಎಲ್ಲಾದರೂ ಒಂದು ಕಡೆ ಪೆಟ್ರೋಲ್ ಹಾಕಿಸ್ಬೇಕು. ದಟ್ ಈಸ್ ದ ರಿಕ್ವೈರ್ಮೆಂಟ್. ಮತ್ತೊಂದು ನದಿ ನಮಗೆ ಸಿಗಲಿದೆ ಅತಿ ಶೀಘ್ರದಲ್ಲಿ. ಎಸ್, ಇದೇ ನದಿ, ಇದೇ ಬ್ರಿಡ್ಜು. ಸಣ್ಣದು. ನಮ್ಮ ಕೇರಳ ರೋಡೇ ಹಿಂಗಿದೆ. ಮತ್ತು ಇದಕ್ಕೆ ಟೋಲ್ ಪ್ಲಾಜಾ ಬೇರೆ. ನಾವು ಪಾಡದ್ದು ನಡ್ರಿ ನನ್ನ ಮಕ್ಕಳು ಅಂತ ಬಿಟ್ಬಿಟ್ಟು ಆ ರೋಡೇ ಚೆನ್ನಾಗಿಲ್ಲ ಇದು. ಮತ್ತು ಟೋಲ್ ಪ್ಲಾಜಾ ಯಾರು ದುಡ್ಡು ಕಟ್ತಾರೆ? ಎಷ್ಟು ಕಷ್ಟಪಟ್ಟು ಓಡಾಡಬೇಕು ಅಂದರೆ ಈ ರೋಡಲ್ಲಿ
ಬೈಕ್. ಅದು ರಾತ್ರಿ ಆದರೆ ಅಷ್ಟೇ ಸ್ಲೋನೇ. 1 hour 24 minutes ಟು ಗೋ. ಇವಾಗ 11:53. ಇನ್ನು 70 ಕಿಲೋಮೀಟರ್ ಇದೆ ನಮ್ಮ ಡೆಸ್ಟಿನೇಷನ್. 70 ಕಿಲೋಮೀಟರ್ಗೆ 1 hour 23 minutes ಬೇಕು ಅಂತ ಹೇಳ್ತಾ ಇದೆ ನಮ್ಮ ಗೂಗಲ್ ಮ್ಯಾಪ್. ಸಮಯ 12:35. 25 ಕಿಲೋಮೀಟರ್ ಟು ರೀಚ್. 33 minutes ETA. ಹೋಗ್ತಾ ಇದ್ದೀವಿ. ಈ ಕಡೆ ಒಂದು ಸ್ವಲ್ಪ ರೋಡ್ ಪರವಾಗಿಲ್ಲ, ಚೆನ್ನಾಗಿತ್ತು. ಅದಕ್ಕೆ ಒಂದು ಸ್ವಲ್ಪ ಸ್ಪೀಡ್ ಬಂದ್ವಿ. ಏನು ಸ್ಪೀಡ್ ಬಂದ್ರೂ 1 ಗಂಟೆ ಹಾಗೆ ಹೋಗುತ್ತೆ. ಬಟ್ ಸ್ಟಿಲ್ ಇಟ್ ವಾಸ್ ಅ ನೈಸ್ ಜರ್ನಿ. ಏನೋ ಒಂಥರ ಅಚೀವ್ಮೆಂಟ್ ಥರ. ಮುದುಕ ಆದಮೇಲೆ ನೆನೆಸ್ಕೊತಾ ಇರ್ತೀನಿ, ಅಯ್ಯೋ ರಾತ್ರಿ 12 ಗಂಟೆಗೆ ವೆಸ್ಟರ್ನ್ ಘಾಟ್ ರೋಡಲ್ಲಿ ಹೋಗ್ತಾ ಇದ್ದೆ. ಸಡನ್ನಾಗಿ ಯಾವ್ದಾರ ದೆವ್ವ ಬಂದು ನಿಲ್ಸಿದ್ರೆ ಏನು ಮಾಡ್ತಿದ್ವಿ, ಸಡನ್ನಾಗಿ ಯಾರ ಕಳ್ಳರು ಒಂದು ದೋಚ್ಕೊಳಕ್ಕೆ ನಿಲ್ಸಿದ್ರೆ ಏನು ಮಾಡ್ತಿದ್ವಿ ಅಂತ ಆವಾಗ ಏನೋ ಒಂದು ಕಲ್ಪನೆ ಬರುತ್ತೆ. ಮನೇಲಿದ್ದವ್ರಿಗೆಲ್ಲ ಹಂಗೆ ಕಲ್ಪನೆ ಬರೋದು. ಅಲ್ಲಿ ಸಡನ್ನಾಗಿ ಏನಾರ ಬಂದಿತ್ತಂದ್ರೆ ಏನು ಮಾಡ್ತಿದ್ದೆ, ಸಡನ್ನಾಗಿ ಕಳ್ಳರು ಬಂದರೆ ಏನು ಮಾಡ್ತೀಯ, ಅಥವಾ ಆ್ಯಕ್ಸಿಡೆಂಟ್ ಆದರೆ ಏನು ಮಾಡ್ತೀರಾ, ಈ ಥರ ಮನೇಲಿದ್ದಾಗಲೇ ಕಲ್ಪನೆ ಬರೋದು. ಅದೇ ನಾವು ಗಾಡಿ ಹ್ಯಾಂಡ್ಲ್ ಹಿಡ್ಕೊಂಡು ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದಂದ್ರೆ ನಮ್ಮ ಕಂಟ್ರೋಲ್ ನಮ್ಮ ಕೈಯಲ್ಲಿ, ನಮ್ಮ ಕಂಟ್ರೋಲ್ ನಮ್ಮ ಕೈಯಲ್ಲಿರುತ್ತೆ. ಹಂಗಾಗಿ ಇಟ್ ಈಸ್ ಎ ಗುಡ್ ಜರ್ನಿ ಫಾರ್ ಮೀ. ನಿದ್ದೆ ಇನ್ನೂ ಬಂದಿಲ್ಲ, ಇನ್ನೊಂದು ಅರ್ಧ ಗಂಟೆ ಹೋಗಿ ಒಂದು ರೂಮ್ ತಗೊಂಡು ಈಗಿನ ಪಾಚ್ಕೊಂಡು ಬೆಳಿಗ್ಗೆ ಪದ್ಮನಾಭ ಸ್ವಾಮಿ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಸ್ಟಾಪ್ ಟು ಕನ್ಯಾಕುಮಾರಿ. ಆಲ್ಮೋಸ್ಟ್ ರೀಚ್ಡ್ ತಿರುವನಂತಪುರಂ. 10 ಕಿಲೋಮೀಟರ್ 16 minutes to go. Time exactly 12:50. ಎಲ್ಲೋ ಮುಂದೆ ಲೆಫ್ಟ್ ತಗೋಬೇಕು ಅಂತ ನಮ್ಮ ಗೂಗಲ್ ಮಾಮ ತೋರಿಸ್ತಾ ಇದ್ದಾರೆ. ನನಗನ್ಸೋ ಮಟ್ಟಿಗೆ ಶ್ರೀ ಪದ್ಮನಾಭ ಸ್ವಾಮಿ ಟೆಂಪಲ್ಲೇ ಹಾಕ್ಬಿಟ್ರೆ ಅಕ್ಕಪಕ್ಕ ಟೆಂಪಲ್ ಹುಡ್ಕೋಣ, ಅಕ್ಕಪಕ್ಕ ಟೆಂಪಲ್ ಪಕ್ಕ ಯಾವ್ದಾದ್ರು ರೂಮ್ ಹುಡ್ಕೋಣ. ಒಂದು ನಿಮಿಷ.
ನನಗನ್ಸೋ ಮಟ್ಟಿಗೆ ಮೇನ್ ರೋಡಲ್ಲಿ ಹೋಗ್ಬೇಕು ಅನಿಸುತ್ತೆ. ಟೇಕ್ ಯು ಟರ್ನ್. ಆ ಕಡೆ ಲೆಫ್ಟಲ್ಲಿ ಹೋಗಿದ್ದು ಊರು ಅನಿಸುತ್ತೆ. ದಿಸ್ ವಿಲ್ ಗೋ ಟು ಟೆಂಪಲ್. ಸೊ ಟೆಂಪಲ್ ಅಕ್ಕಪಕ್ಕನೇ ಒಂದು ರೂಮ್ ಹುಡುಕ್ತೀನಿ. ದಟ್ ಈಸ್ ಬೆಸ್ಟ್ ಫಾರ್ ದರ್ಶನಂ. ಯಾವುದೋ ಹೆವಿ ಫ್ಲೈಓವರ್ ಕಟ್ಬಿಟ್ಟವ್ರೆ ಇಲ್ಲಿ. ಜಿಂಜರ್ ಅಂತೂ ಇಂತೂ ಈ ಜಾಬಪ್ಪ ನಾವು. ಬೆಳಿಗ್ಗೆ 9 o'clock ಬಿಟ್ಟಿದ್ದು, ಇವಾಗ 1 o'clock. ಸೊ 16 hours ಆಗಿದೆ. ಆ ರೋಡ್ ಮಾತ್ರ ಸೆಂಟ್ರಲ್ಲಿ ಎಲ್ಲಿದ್ದ ಗೊತ್ತಾ, ಆ ಬಂಡೀಪುರ ಆದಮೇಲಿದ್ದ ಮಧುಮಲೈ ಫಾರೆಸ್ಟ್ ಅಂತ ಇತ್ತಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಕೊಚ್ಚಿವರೆಗೂ ಫುಲ್ಲು ಹೆವಿ ಟ್ರಾಫಿಕ್ಕು, ವೇಸ್ಟ್ ಆಫ್ ಟೈಮ್. ಅದಾದಮೇಲೆ ಒಂದು ಸ್ವಲ್ಪ ಪಿಕಪ್ ಆಗಿದ್ದು, ಅದಕ್ಕೂ ಮುಂಚೆನೂ ಓಕೆ, ಅದಾದಮೇಲೆ ಓಕೆ. ಬಟ್ ಅದು ಏನಿತ್ತಲ್ಲ ಅಪ್ಪ, ಆ ಸ್ಟ್ರೆಚ್ ಮಾತ್ರ ಏನಿಲ್ಲ ಅಂದರೂ ನಮ್ಮದು 8 hours 6 hours ಅಂತೂ ಕನ್ಸ್ಯೂಮ್ ಮಾಡಿದೆ. ಆ ಸ್ಟ್ರೆಚ್ ನಾರ್ಮಲಾಗಿ ಒಂದು 3 hours ಅನ್ಕೋ, 3 hours ಕವರ್ ಮಾಡ್ಬೋದು. ಅದು 6 hours ಕವರ್ ಆಯಿತು. ಅದೇ 3 hours ಎಕ್ಸ್ಟ್ರಾ ಇಲ್ಲ ಆಗಿರೋದು. Otherwise we are all on track. I mean ಎಲ್ಲರೂ ಸೇಫ್ಟ್ ನಮ್ಮ ಜೊತೆ ಸೇರ್ಕೊಂಡಿದ್ದೀವಿ. ಸೊ ಟೆಂಪಲ್ ಆಲ್ಮೋಸ್ಟ್ ರೀಚ್ಡ್. ಇಲ್ಲಿ ರೂಮ್ ಹುಡುಕೋ ಕಾರ್ಯಕ್ರಮ ಮಾಡಿ ಕಲ್ಲಪ್ಪೆ. ಅಲ್ಲಿ ಕಾಣ್ತಾ ಇದೆ ದೇವಸ್ಥಾನ. ಓಕೆ, ಎಲ್ಲಾದರೂ ರೂಮ್ ಹುಡುಕಬೇಕು. ಇದೇ ರೂಮು, ಪರವಾಗಿಲ್ಲ. 1500 ಈವ್ನಿಂಗ್ವರೆಗೂ ಸಾಕಿಷ್ಟು. ಎಲ್ಲ ಹಂಗಂಗೆ ಬಿಟ್ಟಿದ್ದೀನಿ. ನಾಳೆ ನೋಡ್ತೀನಿ. ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್.